ಆತ್ಮದ ಬಗ್ಗೆ ವಿಷಯವನ್ನು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆತ್ಮ ಅಂದರೆ ಏನು? ಆತ್ಮ ಯಾರಲ್ಲಿ ಇರ್ತದೆ? ಅದು ಏನು ಮಾಡ್ತದೆ? ಅದು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜನಸಾಮಾನ್ಯರಾದ ನಮಗೆ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ. ನೀನು ಆತ್ಮಸಾಕ್ಷಿಯಾಗಿ ಮಾತಾಡು, ಅಥವಾ ನೀನು ಮನಸ್ಸಾಕ್ಷಿಯಾಗಿ ಮಾತಾಡು ಅಂತ ಈ ಎಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ನಾವು ಸಮಯ ಬಂದಾಗ ಅಥವಾ ವಿಷಯ ಬಂದಾಗ ಮಾತಾಡ್ತಕ್ಕಂಥದ್ದು ಸಹಜ. ಆದರೆ ಆತ್ಮಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ಅಂತ ಮಾತಾಡ್ತಾ ಇರ್ತೀವಿ. ಯಾರೂ ಆತ್ಮಸಾಕ್ಷಿಯಾಗಿ ಮಾತಾಡಲ್ಲ, ಮನಸ್ಸಾಕ್ಷಿಯಾಗಬೇಕಾದ್ರೆ ಮಾತಾಡ್ತಾರೆ. ಮನಸ್ಸು ಮಸ್ತಕದಲ್ಲಿದ್ದರೆ ಆತ್ಮ ಹೃದಯದಲ್ಲಿರುತ್ತಂತೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯೋಪೋ ನ ಶೋಷಯತಿ ಮಾರುತಃ ಅಂತ. ಆತ್ಮನನ್ನು ಚಿಂದಂತಿ ಶಸ್ತ್ರಾಣಿ ಅಂತ ಆಯುಧಗಳಿಂದ ಕತ್ತರಿಸಲು ಸಾಧ್ಯವಿಲ್ಲ. ದಹತಿ ಪಾವಕಃ ಅಂತ ಅಂದರೆ ಬೆಂಕಿಯಲ್ಲಿ ಸುಟ್ಟಾಕಲು ಕೂಡ ಸಾಧ್ಯವಿಲ್ಲ. ಮತ್ತು ನೀರಿನಲ್ಲಿ ಒದ್ದೆ ಮಾಡಲು ಕೂಡ ಸಾಧ್ಯ ಇಲ್ಲ. ಮಾರುತಃ ಅಂದರೆ ಗಾಳಿಯಿಂದಲೂ ಕೂಡ ಅದನ್ನು ಹೊತ್ತೊಯ್ಯಲು ಕೂಡ ಸಾಧ್ಯ ಇಲ್ಲ. ಅಂಥ ಆತ್ಮ ಪ್ರತಿಯೊಬ್ಬ ಜೀವಿಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುತ್ತೆ. ಆ ಆತ್ಮ ಏನು ಮಾಡುತ್ತೆ ಅಂತ ಅಂದರೆ, ಆತ್ಮಕ್ಕೆ ಸಾವಿಲ್ಲ. ಅದು ತನ್ನ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಧರಿಸ್ತದಂತೆ. ಹೇಗಪ್ಪ ಅಂದರೆ, ವಯಸ್ಸಾದಂಥ ಶರೀರ ಅಥವಾ ರೋಗ ರುಜಿನಗಳಿಂದ ಕೂಡಿದಂತಹ ದೇಹ ವಾಸ ಮಾಡಲು ಯೋಗ್ಯವಿಲ್ಲ ಅಂತ ಅದಕ್ಕೆ ಗೊತ್ತಾದಾಗ ಅದೇನು ಮಾಡ್ತದೆ, ಆ ಆತ್ಮ ಆ ದೇಹವನ್ನು ಬಿಟ್ಟು ಹೊರಬರುತ್ತೆ.